ಮತ್ತೆ ಹುಷಾರಾಗಿ ಮಾತಾಡ್ಬೇಕು ನನ್ನ ಹತ್ರ. ಬೇಡ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಗ್ರೇ ಗೇಮ್ಸ್ ಚಿತ್ರತಂಡ. ಬನ್ನಿ ಮಾತಾಡೋಣ. ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ ನೀವು? ನಾವು ತುಂಬ ಚೆನ್ನಾಗಿದ್ದೀವಿ. ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಫುಲ್ ಜೋಶಲ್ಲಿ ಇರ್ಬೇಕು ನೀವು. ನಂಗೆ ಅನ್ನಿಸ್ತಾನೆ ಇಲ್ಲ ನನಗಂತೂ. ಇವಾಗ ಜೋಶಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು. ಏನು ಮಾಡ್ತೀರಾ ಅದಕ್ಕೆ? ಹೌದಾ? ಫಸ್ಟಿಗೆ ಅದನ್ನಿಂದನೇ ಸ್ಟಾರ್ಟ್ ಮಾಡೋಣ. ಹೇಳಿ. ವಾಯ್ಸ್ ಚೆನ್ನಾಗಿದೆ, ಇವ್ರು ಹೇಳ್ತಾರೆ. ನಮ್ಮ ಸಿನಿಮಾ ಗ್ರೇ ಗೇಮ್ಸ್ ಮೇ 10ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಗೆ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ. ಓಕೆ, ಇವರಷ್ಟೇ ಇರೋದು, ನೀವಿಲ್ಲ. ನಾನಿಲ್ವಾ? ನೀವು ಜೋಶಲ್ಲಿ ಇಲ್ಲ, ಬರೀ ನೀವು ಜಸ್ಟ್ ತಲೆ ಅಲ್ಲಾಡ್ಸಿ. ಇವ್ರು ಹೇಳಿ ಕಂಪ್ಲೀಟ್ ಮಾಡ್ಲಿ ಅಂತ ನಾನು ಕಾಯ್ತಾ ಇದ್ದೆ. ನಾವು ಶಿಸ್ತು ಯಾವಾಗ್ಲೂ, ನಾವೆಲ್ಲ ಹಿಂಗೆಲ್ಲ ಆಡಕ. ನಾನು ಕಾಪ್ ರೋಲ್ ಅಲ್ಲ, ಸೊ ಐ ನೀಡ್ ಟು ಬಿ. ಓಕೆ, ನೀವು ಕ್ಯಾರೆಕ್ಟರ್ ಅಲ್ಲಿ ಗೊತ್ತಾಯ್ತು. ಹಾಗಿದ್ರೆ ನಾವು ಸ್ವಲ್ಪ ಏನು ಹಾಗಿದ್ರೆ ನಾವು ಸ್ವಲ್ಪ ನೋಡ್ಕೊಂಡಿರ್ಬೇಕು. ಮತ್ತೆ ಹುಷಾರಾಗಿ ಮಾತಾಡ್ಬೇಕು ನನ್ನ ಹತ್ರ. ಆಯ್ತು, ಸಾರಿ. ಇವ್ ಬೇಡ, ಕೇಳ್ಕೊ. ಮೇ 10ಕ್ಕೆ ನಮ್ಮ ಚಿತ್ರ ಗ್ರೇ ಗೇಮ್ಸ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ನೋಡಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗತ್ತೆ ನಿಮಗೆ. ಇವಾಗ ಅನ್ನಿಸ್ತು ಜೋಶಲ್ಲಿ ಇದೆ ಅಂತ. ಜಯ ಅವರೇ, ನಿಮ್ದು ಫಸ್ಟ್ ಸಿನಿಮಾ ಗ್ರೇ ಗೇಮ್ಸ್ ಮೂಲಕ ನಿಮ್ಮ ಡೆಬ್ಯೂ ಅಲ್ಲಿ ಬರ್ತಿದ್ದೀರಾ. ಹೆಂಗ್ ಅನಿಸ್ತಾ ಇದೆ ಈ ಸಿನಿಮಾ ನಿಮ್ಗೆ? ಹೇಗ್ ಬಂತು ಆಫರ್ ಆಗಿರ್ಬೋದು? ಇದನ್ನ ನೀವು ಯಾವ ತರ ಅಂದ್ರೆ ಪ್ರಿಪರೇಷನ್ ಇರುತ್ತಲ್ವಾ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಎಕ್ಸೈಟ್ಮೆಂಟ್ ಇದೆ, ಭಯನೂ ಇದೆ. ಸಿನಿಮಾ ಹೆಂಗ್ ಬಂತು ಅಂದ್ರೆ ರಾಘಮಾಮ ಕಡೆಯಿಂದ ಬಂದಿದ್ದು. ಕರೆದ್ರು, ಕಾಫಿ ಶಾಪ್ ಕರೆದ್ಬಿಟ್ಟು ಕತೆ ಕೇಳು. ನಂಗೆ ಗೊತ್ತಿರ್ಲಿಲ್ಲ, ಸುಮ್ಮನೆ ಕರೆದಿದ್ದಾರೆ ಅಂತ ಹೋದೆ. ಆಮೇಲೆ ಗಂಗಾಧರ್ ಸರ್ ಮೀಟ್ ಮಾಡಿದಾಗ ಗೊತ್ತಾಯ್ತು ಕತೆ ಕೇಳೋಕ್ಕೆ ಅಂತ. ಸೊ ಕತೆ ಕೇಳಿದಾಗ ನಂಗೆ ಇಷ್ಟ ಆಯ್ತು. ಆಮೇಲೆ ಅನ್ಕೊಂಡಿಲ್ಲ ನಾನು ಮಾಡಬೇಕು, ಈ ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಎಲ್ಲ ಡಿಸ್ಕಸ್ ಮಾಡಿ ಒಪ್ಕೊಂಡೆ. ಫಸ್ಟೇ ಇದಕ್ಕೆ ಹೋಗಿಲ್ಲ, ಫ್ಲೋರ್ಗೆ ಹೋಗಿಲ್ಲ. ಫಸ್ಟು ಗಂಗಾಧರ್ ಸರ್ 21 ಡೇಸ್ ವರ್ಕ್ಶಾಪ್ ಮಾಡಿದ್ರು. ವರ್ಕ್ಶಾಪ್ ಮಾಡಿದ್ಮೇಲೆ ಅಲ್ಲಿ ಗೊತ್ತಾಯ್ತು, ನಾನು ಅಂದ್ಕೊಂಡಿದ್ದು ಇಷ್ಟು ಈಸಿ ಅಲ್ಲ, ತುಂಬ ಸ್ವಲ್ಪ ಕಷ್ಟ ಇದೆ. ಬಟ್ ಗಂಗಾಧರ್ ಸರ್ ನನ್ನ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಎಲ್ಲೆಲ್ಲಿ ಕರೆಕ್ಷನ್ ಬೇಕಾದೆಲ್ಲ ಕರೆಕ್ಟ್ ಮಾಡ್ತಾಯಿದ್ರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಶೂಟಿಂಗ್ ಫಸ್ಟ್ ಟೈಮ್ ಅಲ್ಲ, ನರ್ವಸ್ನೆಸ್ ಇತ್ತು, ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಭಾವನಾ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೊ ಕಲ್ಪನಾ ಅಂತ ನನ್ನ ಪಾತ್ರದ ಹೆಸರು. ಸೈಬರ್ ಕ್ರೈಮ್ ಆಫೀಸರ್ ರೋಲ್ ಪ್ಲೇ ಮಾಡ್ತಾ ಇರೋದು. ಕಾಪ್ ಅಂತ, ಪೊಲೀಸ್ ಅಂತ ಬಂದ ತಕ್ಷಣ ಆ್ಯಕ್ಚುಲಿ ನಂಗೊಂದು ಸ್ವಲ್ಪ ಭಯ ಆಯಿತು. ಬಿಕಾಸ್ ನಾನು ಈ ಥರ ಒಂದು ಯಾವುದು ರೋಲ್ ಮಾಡಿಲ್ಲ ನಾನು. ಆ್ಯಂಡ್ ಪೊಲೀಸ್ ಅಂತ ಅಂದರೆ ಒಂದು ಸಿಸ್ಟಮ್ ಇರುತ್ತೆ. ಎಲ್ಲಿ ಒಂಚೂರು ಆ ಕಡೆ ಈ ಕಡೆ ಆಗೋಯ್ತು ಅಂದರೂ ಒಂದು ಸ್ವಲ್ಪ ಭಯ ಇರುತ್ತೆ ಅಲ್ವಾ. ಲೈಕ್ ಇಟ್ಸ್ ಅ ಯೂನಿಫಾರ್ಮ್ ಹಾಕ್ಕೊಳ್ಬೇಕಾದ್ರೆ ಎಲ್ಲ ಏನೋ ಅದೊಂದು ಸ್ವಲ್ಪ ಇರುತ್ತೆ ಭಯ. ಬಟ್ ಅಗೇನ್ ನಾನು ಅಂದ್ಕೊಂಡೆ ಫುಲ್ ರಫ್ ಆ್ಯಂಡ್ ಟಫ್ ಆಗಿರಬೇಕು, ಮತ್ತು ನನಗೆ ಸ್ಟಂಟ್ಸ್ ಎಲ್ಲ ಮಾಡೋಕ್ಕೆ ಸಿಗುತ್ತೆ, ಫೈಟ್ ಮಾಡೋಕ್ಕೆ ಸಿಗುತ್ತೆ ಅಂತ. ಬಟ್ ಅದೆಲ್ಲ ಇರಲಿಲ್ಲ. ಸರ್ ಹೇಳಿದ್ರು, ಇಟ್ಸ್ ಅಂದರೆ ಪೊಲೀಸ್ ಅಂತ ಬಂದ ತಕ್ಷಣ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಏನೋ ಸ್ಟಂಟ್ಸ್ ಮಾಡೋದಾಗಲಿ, ಫೈಟ್ ಮಾಡೋದಾಗಲಿ, ರಫ್ ಆ್ಯಂಡ್ ಟಫ್ ಅಂತ ಏನಿಲ್ಲ. ನೀವು ಸೈಬರ್ ಕ್ರೈಮ್ ಆಫೀಸರು, ಸೊ ಬುದ್ಧಿ ಉಪಯೋಗಿಸೋರು ನೀವು. ಸೊ ಅದನ್ನು ಬುದ್ಧಿ ಉಪಯೋಗಿಸ್ಕೊಂಡು ಮಾಡಿ ಅಂತ ಅಂದರು. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮು ನಾನು ಈ ಥರ ರೋಲ್ ಪ್ಲೇ ಮಾಡ್ತಾ ಇದ್ದೆ. ಹಿಂದೆ ಮಾಡಿರೋ ಪಾತ್ರಕ್ಕೂ ಈ ಪಾತ್ರಕ್ಕೂ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ? ಈ ಪಾತ್ರ ನಿಮಗೆ? ನಂಗೆ ಎಲ್ಲ ಪಾತ್ರಗಳು ಖುಷಿನೇ ಕೊಡುತ್ತೆ. ಬಟ್ ಇದು ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ಮಾಡಿರೋದು ಒಂದು ಪೊಲೀಸ್ ರೋಲು. ಲೈಕ್ ಐ ಸೈಡ್ ಚೂರು ಭಯನೂ ಇತ್ತು, ಕ್ಯಾರಿ ಆಫ್ ಹೆಂಗೆ ಮಾಡ್ತೀನಿ ಅಂತ ಎಲ್ಲ. ಹೋಪ್ಫುಲಿ ಚೆನ್ನಾಗಿ ಮಾಡಿದ್ದೀನಿ. ನೀವು ಟ್ರೇಲರ್ ನೋಡಿದ್ದೀರಲ್ಲ, ನೀವು ಹೇಳಬೇಕು ಹೆಂಗಿದೆ ಅಂತ. ಅದೇ ನನಗೆ ನಿಮ್ಮ ನೋಡ್ಬಿಟ್ಟೆ, ಆ ಗತ್ತಲ್ಲಿ ನೋಡ್ಬಿಟ್ಟೆ ನಂಗೆ ಸ್ವಲ್ಪ ಹೆಂಗೆ ಇವ್ರ ಜೊತೆ ಮಾತಾಡೋದು ನೈಟೆಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಷ್ಟು ಭಯ ಇರಬೇಕು ಅದಕ್ಕೆ ಆ ಭಯ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು. ಅದೇ ಜೋಶ್ ಕಡಿಮೆ ಆಗ್ಬಿಡುತ್ತಲ್ಲ. ಅದೇ ಭಯ ಅಲ್ವಾ? ಮತ್ತೆ ನಮ್ಮ ಜೋಶ್ ಜಾಸ್ತಿ ಮಾಡ್ಬಿಟ್ಟು ಇವ್ರ ಜೋಶ್ ಕಡಿಮೆ ಅಲ್ಲ, ನೀವು ಭಯ ಪಡಿಸಿದ್ರೆ ಮತ್ತೆ ನೋಡಿ. ಆಕ್ಚುಲಿ ಸೀರಿಯಸ್ಲಿ ಪೊಲೀಸ್ ಅವ್ರ ಕಂಡ್ರೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಭಯ ಪಡ್ಬೇಕು. ಕರೆಕ್ಟ್, ಒಳ್ಳೆ ವಿಷಯ. ಎಕ್ಸಾಕ್ಟ್ಲಿ. ಜಯ ಅವರೇ, ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಸಪೋರ್ಟ್ ಇದೆ? ತುಂಬಾ ಸಪೋರ್ಟ್ ಇದೆ. ಡೇ ಒನ್ನಿಂದ ನಮ್ಮಮ್ಮ ಬೈತಾ ಇರ್ತಾರೆ, ತುಂಬಾ ಸಪೋರ್ಟ್ ಇದೆ, ಬೈತಾ ಇರ್ತಾರೆ. ಕೆಲಸ ಮಾಡೋಕ್ಕಾನೆ ಏನಾದ್ರು ಯಾಕೆ ಬೇಕು ಅಂತ, ನನ್ಗೆ ಇಷ್ಟ ಅಂತ. ಬಟ್ ಎಲ್ಲ ಮನೆಯಲ್ಲಿ ಮಾಮಂದಿರಾಗಿರ್ಬೋದು, ಅಜ್ಜಿ ಇರ್ಬೋದು, ತಾತ ಇರ್ಬೋದು, ತುಂಬಾ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಪೋರ್ಟ್. ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಸರ್ ಜೊತೆ ನೀವು ಆಕ್ಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಸಿನಿಮಾದಲ್ಲೇ ನಿಮ್ಮ ಮಾವ ಅವ್ರ ಜೊತೆ ನೀವು ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ತುಂಬಾ ಖುಷಿ. ಫಸ್ಟ್ ಸಿನಿಮಾಲೇ ಅವ್ರ ಜೊತೆ ಮಾಡ್ತಾರೆ, ನನ್ನ ಅಕ್ಕಂಬೋದು
ಅವರಿಂದ ತುಂಬ ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ರು ಸೆಟ್ಟಲ್ಲೂ ಕೂಡ. ನಾನು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರೆ ಹೇಳ್ತಾ ಇದ್ರು, ಇಲ್ಲ ಹಿಂಗೆ ಮಾಡು ಈಸಿ ಮಾಡ್ತಾ ಇದ್ರು ನನಗೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾವನ ಜೊತೆ ಮಾಡಿದ್ರು. ಹಿ ವಾಸ್ ವೆರಿ ಪ್ರೊಟೆಕ್ಟಿವ್ ನವಿಯೋ ಅಂತ. ನನಗೆ ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ಶ್ರೀ ಮುರಳಿ ಸರ್ ವಾಯ್ಸ್ ಕೇಳ್ದಂಗೆ ಆಗ್ತಾ ಇದೆ. ಹೌದು, ಯಾರಾದ್ರೂ ಹೇಳಿದ್ರಾ? ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ. ಮೇಡಮ್, ನಿಮ್ಮ ಈ ಪಾತ್ರಕ್ಕೆ ನೀವು ಯಾವ ತರ ಪರ್ಸನಲ್ ಆಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ರಿ? ವರ್ಕ್ಶಾಪ್ಸ್ ಮಾಡಿದ್ವಿ. ನನ್ಗೆ ಆ ಥರ ರೆಫರೆನ್ಸ್ ತೊಗೊಂಡು ಮಾಡಿ ಪ್ರಿಪೇರ್ ಮಾಡೋದು ನನಗೂ ಒಂದು ಸ್ವಲ್ಪ, ಬಿಕಾಸ್ ಅದೇನಾಗ್ಬಿಡುತ್ತೆ ಸಬ್ ಕಾನ್ಷಿಯಸ್ಲಿ ಕಾಪಿ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ವರ್ಕ್ಶಾಪ್ಸ್ ಡೆಫಿನೆಟಾಗಿ ಮಾಡಿದ್ವಿ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಒಂದು ರೀತಿ ಡೈಲಾಗ್ಸ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್, ಯಾವ ರೀತಿ ಹೇಳ್ಬೇಕು ನಾನು ಅಂತ ಎಲ್ಲ. ಸೊ ವರ್ಕ್ಶಾಪ್ಸ್ ಮಾಡಿ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಕುತ್ಕೊಳ್ಳೋದಾಗ್ಬೋದು, ದ ವೇ ಐ ವಾಕ್, ಅದೆಲ್ಲ ಒಂದು ಸ್ವಲ್ಪ ವರ್ಕ್ ಮಾಡಿದ್ವಿ ಅದ್ರ ಮೇಲೆ. ಈ ತರ ಕತೆ ಇದೆ, ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಓಕೆ ನಾನು ಈ ತರ ಮಾಡಿ ಅಂತ ಹೇಳಿದಾಗ ನಿಮ್ಮ ಮನೆಯಲ್ಲಿ ಯಾವ ತರ ರೆಸ್ಪಾನ್ಸ್ ಮಾಡಿದ್ರು? ರಾಘು ಮಾಮ ರೆಫರ್ ಮಾಡಿದ್ದಾರೆ, ರಾಘು ಮಾಮ ಹೇಳಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಎಸ್, ಸುಮ್ಮನೆ ಹೇಳಲ್ಲ ಅಂತ ಗೊತ್ತು. ಸೊ ತುಂಬಾ ಖುಷಿ ಪಟ್ರು ಮನೆಯವರು, ಆಬ್ವಿಯಸ್ಲಿ ಖುಷಿ ಆಗುತ್ತೆ. ದೇ ಆರ್ ವೆರಿ ಪ್ರೌಡ್. ಟ್ರೇಲರ್ ನೋಡ್ಬಿಟ್ಟು ಅವರು ಅಮ್ಮ ಹೇಳ್ತಾ ಇದ್ರು, ಅಮ್ಮ ಸಿಸ್ಟರ್ ಎಲ್ಲ ಹೇಳ್ತಾ ಇದ್ರು, ವೆರಿ ಪ್ರೌಡ್, ತುಂಬಾ ಖುಷಿ ಪಟ್ರು. ನೋಡಿ ನಿಮ್ಮ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಈಸ್ ರಿಯಲಿ ವರ್ಕ್ಡ್ ಹಾರ್ಡ್, ತುಂಬಾ ಕಷ್ಟಪಟ್ಟಿದ್ದಾರೆ, ಡೆಡಿಕೇಟೆಡ್. ಹಿಂಗೆ ಇರಬೇಕು ಅಷ್ಟೇ, ಕ್ಲೌಡ್ 9ಗೆಲ್ಲ ಹೋಗಂಗಿಲ್ಲ. ಎಸ್. ಈ ಸಿನಿಮಾ ಬರೋಕ್ಕೂ ಮೊದಲು ನೀವು ಆಕ್ಟಿಂಗ್ ವರ್ಕ್ಶಾಪ್ ಆಗಿರ್ಲಿ, ಥಿಯೇಟರ್ ಆಗಲಿ ಏನಾದರೂ ಮಾಡಿದ್ದೆ? ಥಿಯೇಟರ್ ಮಾಡಿದ್ದೆ, 1 year ಥಿಯೇಟರ್ ಕೋರ್ಸ್ ಮಾಡಿದ್ದೆ ವಿಜಯನಗರ ಬಿಂಬಲ್ಲಿ. ಸೊ ಥಿಯೇಟರ್ ಕೋರ್ಸ್ ಆಗಿ ಸ್ವಲ್ಪ ತಿಂಗಳಲ್ಲೇ ನನಗೆ ಗ್ರೇ ಗೇಮ್ ಸಿಕ್ಕಿತ್ತು. ಸೊ ತುಂಬಾ ಖುಷಿ ಆಯ್ತು, ಟ್ರೈನಿಂಗ್ ಆದ್ಮೇಲೆ ಸಿಕ್ತು ಅಂತ ತುಂಬಾ ಖುಷಿ ಆಯ್ತು. ನಿಮ್ಮ ಮನೇಲಿ ನಿಮ್ಮ ತಾಯಿಯವ್ರಿಗೆ ಸಿನಿಮಾ ಎಲ್ಲ ಬೇಡ, ವರ್ಕ್ ಮಾಡು ಅಂತ ಹೇಳಿದವರು ಈ ತರ ವರ್ಕ್ಶಾಪ್ಗೆಲ್ಲ ಪ್ರಾಕ್ಟೀಸ್ಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ, ಈ ತರ ಕ್ಲಾಸಸ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಬೈಲಿಲ್ವಾ ಅವಾಗ? ಇದಕ್ಕೆಲ್ಲ ನೀನ್ ಇದಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ತಾ ಇದೆಯಾ, ಓದೋದ್ರಲ್ಲೂ ಅಷ್ಟು ಎಫರ್ಟ್ಸ್ ಹಾಕಿದ್ರೆ ಚೆನ್ನಾಗಿರ್ತಾ ಇದೆ. ಎಲ್ಲರ ಮನೇಲೂ ಇದೆ. ಇವಾಗ ಅದೇ ನಿಮ್ಮ ಇಬ್ರು ಮಾವಂದ್ರು ಕೂಡ ಮುರಳಿ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಅದು ಸಿನಿಮಾದಲ್ಲೇ ಇರೋದ್ರಿಂದ ನಿಮಗೆ ಅವರ ಸಿನಿಮಾಗಳು ನೋಡಿದಾಗ ಯಾವ್ದು ಇಷ್ಟ ಆಗುತ್ತೆ? ಮುರಳಿ ಮಾಮದಂದ್ರೆ ಚಂದ್ರಚಕೋರಿ, ಉಗ್ರಂ ಆಬ್ವಿಯಸ್ಲಿ. ರಾಘು ಮಾಮದು ಸೇವಂತಿ, ಕಲ್ಲರಳಿ ಹೂವಾಗಿ, ಅವ್ರದ್ದು ಕ್ಲಾಸಿಕ್ಸ್. ಸೊ ಇಬ್ರದ್ದು, ಮತ್ತೆ ಮುರಳಿ ಮಾಮ ನಿನಗಾಗಿ ಅವ್ರದ್ದು ಫೇವ್ರೇಟ್ ಇದೆ. ನೀವು ಆಯ್ಕೆ ಮಾಡ್ಕೊಂಡಿರೋದ್ರಲ್ಲಿ ಎಲ್ಲ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿಗಳಿದೆ ಅಲ್ವಾ? ಇದನ್ನು ಯಾಕೋ ನನಗೆ ಕೇಳ್ಬೇಕು ಅನ್ನಿಸ್ತಾ ಇದೆ. ಸಿನಿಮಾ ಚೆನ್ನಾಗಿದೆ ಅನ್ಕೊಳ್ಳಕ್ಕೂ ಒಂದು ರೀಸನ್ ಇರುತ್ತೆ ಅಲ್ವಾ? ಕತೆ ಮೇಲೆ ಪರ್ಫಾರ್ಮೆನ್ಸ್ ಯಾಕೋ ನಾಚ್ಕೋತಿದ್ದಾರೆ ಅನಿಸ್ತಿದೆ ಅಲ್ವಾ? ಬ್ಲಶ್ ಆಗ್ತಿದ್ದಾರೆ. ಬ್ಲಶ್ ಏನಿದೆ ಮೇಡಮ್, ನೀವು ಹೇಳಿ, ಈಗಿನಿರೋ ಯಾವ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀರಾ? ಅದೇ ಸೋ ಮೆನಿ ಗುಡ್ ಡೈರೆಕ್ಟರ್ಸ್, ಇವಾಗ ಎಷ್ಟು ಒಳ್ಳೊಳ್ಳೆ ಕಥೆಗಳು ಬರ್ತದೆ. ಬಟ್ ನನಗೆ ಶಶಾಂಕ್ ಸರ್ ನನ್ನ ಫೇವ್ರೇಟು. ಅವ್ರು ಸೂರಿ ಸರ್, ಆಮೇಲೆ ಹೇಮಂತ್, ಸಪ್ತಸಾಗರ ನಂಗೆ ತುಂಬಾ ಇಷ್ಟ ಆಯಿತು ಫಿಲಮು. ಸೋ ಮೆನಿ, ಯಾವ ಈ ಥರ ಪಿಕ್ ಮಾಡೋಕ್ಕಾಗಲ್ಲ. ಎಲ್ಲರೂ ಎಷ್ಟು ಚೆನ್ನಾಗಿ ಇವಾಗಿದ್ದು ತುಂಬ ಒಳ್ಳೊಳ್ಳೆ ಕಥೆಗಳು ಬರ್ತಿದೆ. ಆ್ಯಂಡ್ ಪಾತ್ರಗಳಿಗೆ ಹೀರೋಯಿನ್ಸ್ಗೂ ಒಳ್ಳೆ ಪೊಟೆನ್ಷಿಯಲ್ ಇರೋ ಪಾತ್ರಗಳು ಬರ್ತಿದೆ. ಸೊ ಹೋಪ್ಫುಲಿ ಆಗತ್ತೆ. ಬೇರೆ ಡೈರೆಕ್ಟರ್ಗಳ ಬಗ್ಗೆ ಮಾತಾಡಿದ್ಮೇಲೆ ನಮ್ಮ ಸಿನಿಮಾ ಡೈರೆಕ್ಟರ್ ಬಗ್ಗೆ ಮಾತಾಡದೇ ಇರೋಕ್ಕಾಗತ್ತಾ? ನಿಮ್ಮ ಸಿನಿಮಾ ಡೈರೆಕ್ಟರ್ ಬಗ್ಗೆ, ಸೊ ನಿಮ್ಮ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಗಂಗಾಧರ್ ಸರ್ ಅವರು ಅಯಾನ ಫಿಲಮ್ ಮಾಡಿದ್ದು ಅಂತ ಗೊತ್ತಿತ್ತು. ಸೊ ನೋಡಿದ್ದೆ ಆ ಫಿಲಮ್ನ. ಅವ್ರದ್ದೊಂಥರ ಸ್ಕೂಲ್ ಥರ ಇತ್ತು ಶೂಟ್. ನನಗೆ ಆ್ಯಕ್ಚುಲಿ ಸ್ಕೂಲ್ ಥರ ಇತ್ತು. ಆ್ಯಂಡ್ ಹಿ ವಾಸ್ ಲೈಕ್ ಅ ಪ್ರಿನ್ಸಿಪಲ್. ಸ್ಕೂಲ್ ಶೂಟಿಂಗ್ ಟೈಮಲ್ಲಿ ಸ್ಕೂಲ್ ಥರ ಇತ್ತು ಪ್ರಿನ್ಸಿಪಲ್ ಆಗಿ. ಬಟ್ ತುಂಬ ಕ್ಲಿಯರ್ ಆಗಿದ್ರು ಅವರು. ಆ್ಯಂಡ್ ಈ ಥರ ಒಂದು ಈ ಕಾನ್ಸೆಪ್ಟ್ನ ಯಾರು ಮಾಡಿಲ್ಲ ಕನ್ನಡ ಸಿನಿಮಾನಲ್ಲಿ. ಸೊ ಇವ್ರು ಇದನ್ನ ತಗೊಂಡು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ಆ್ಯಂಡ್ ಇಟ್ ಇಸ್ ನಾಟ್ ಓನ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳಲ್ಲ ನಾನು. ತುಂಬಾನೇ ಲೇಯರ್ಸ್ ಇದೆ, ಇಮೋಷನಲ್ ಲೇಯರ್ಸ್ ಇದೆ. ಅಮ್ಮ ಮಗಂದು ಸ್ಟೋರಿ ಇದೆ. ನಂದು ಕಾಪ್, ನಾನು ಯಾಕೆ ಪೊಲೀಸ್ ಆದೆ, ನನ್ನ ಬ್ಯಾಕ್ ಸ್ಟೋರಿ ಏನು, ಯಾಕೆ ನನಗೆ ಈ ಕೇಸಲ್ಲಿ ಇಂಟ್ರೆಸ್ಟು, ಪ್ರತಿಯೊಬ್ರದ್ದು, ಆ ಇಶಿತಾ ಹುಡುಗಿದು, ಶ್ರುತಿ ಅವ್ರದ್ದು, ರಾಘು ಅವ್ರದ್ದು, ಎಲ್ಲರದ್ದು ಪ್ರತಿಯೊಬ್ರದ್ದು ಎಷ್ಟು ಲೇಯರ್ಸ್ ಇದೆ ಕ್ಯಾರೆಕ್ಟರ್ಸ್ಗೆ. ಇದು ತುಂಬ ಕಷ್ಟ
ಈ ತರ ಒಂದು ಇಷ್ಟೊಂದು ಸ್ಟಾರ್ ಕಾಸ್ಟ್ಗೆ ಒಂದೊಂದು ಸ್ಟೋರಿ ಲೈನ್ ಕ್ರಿಯೇಟ್ ಮಾಡೋದು ಬಹಳ ಕಷ್ಟ ಅಂಡ್ ಅದ್ಭುತವಾಗಿ ಮಾಡಿದ್ದಾರೆ. ಐ ಹ್ಯಾಡ್ ಅ ವೆರಿ ನೈಸ್ ಟೈಮ್ ವರ್ಕಿಂಗ್ ವಿತ್ ಹಿಮ್. ನೀವ್ ಹೇಳಿ ಡೈರೆಕ್ಟರ್ ಬಗ್ಗೆ. ಗಂಗಾಧರ್ ಸರ್ ಅದೇ ಭಾವನವ್ರು ಹೇಳ್ದಂಗೆ ನಮ್ಗೊಂಥರ ಟೀಚರ್, ಒಂಥರ ಪ್ರಿನ್ಸಿಪಲ್ ತರ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ರು. ಅಂತ ಒಂಥರ ಏನು ನೋ ನಾನ್ಸೆನ್ಸ್ ಪ್ರಿನ್ಸಿಪಲ್, ನೋ ನಾನ್ಸೆನ್ಸ್ ಟೀಚರ್. ಎಷ್ಟು ಕೆಲಸ ಅಂತ ಬಂದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ. ಸೆಟ್ಟಲ್ಲೂ ಅಷ್ಟೇ, ನಾವು ಮಾತಾಡಿದ್ರು ಒಂದು ಶಾರ್ಟ್ ಅಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಆ ಶಾರ್ಟ್ ಮೇಲೆ ಫುಲ್ ಫೋಕಸ್ ಇರ್ತಾ ಇತ್ತು. ಆಮೇಲೆ ನಾನೇ ಅನ್ಕೊಂತಾ ಇದ್ದೆ, ಅಯ್ಯೋ ನಾನು ಮಾತಾಡ್ಸ್ಕೊಂಡಿದ್ದು ಸುಮ್ಮನೆ ಇರ್ಬೇಕಿತ್ತು. ಸೊ ತುಂಬಾ ಗೈಡ್ ಮಾಡಿದ್ರು, ವರ್ಕ್ಶಾಪ್ ಇಂದ ಹಿಡಿದು ಶೂಟಿಂಗ್ ಅಲ್ಲೂ ಅಷ್ಟೇ. ನನಗೊಂಥರ ಟೀಚರ್ ತರ ಇದ್ರು. ತುಂಬಾ ಖುಷಿ ಆಯ್ತು. ಫಸ್ಟ್ ಮೂವಿಲಿ ಗಂಗಾಧರ್ ಸರ್ ತರ ಡೈರೆಕ್ಟರ್ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ಫಸ್ಟ್ ಸಿನಿಮಾದಲ್ಲಿ ನೀವು ಕ್ಯಾಮ್ರಾ ಫೇಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಫಿಯರ್ ಇತ್ತು, ಆಬ್ವಿಯಸ್ಲಿ ಫಿಯರ್ ಇತ್ತು. ಬಟ್ ಆ ಫಿಯರ್ ಕಮ್ಮಿ ಮಾಡಿದ್ದು ನಂಗೆ ವರ್ಕ್ಶಾಪ್. ಮೇ ಬಿ ಅದು ಮಾಡಿರ್ಲಿಲ್ಲ ಅಂದಿದ್ರೆ ಆಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ವರ್ಕ್ಶಾಪ್ ಅಲ್ಲಿ ನಂಗೆ ಹೇಳಿದ್ರು ಹಿಂಗಿರುತ್ತೆ, ಈ ಸೀನ್ ಇಷ್ಟೇ ಬೇಕು, ಇಷ್ಟೇ ಮಾಡು, ಜಾಸ್ತಿ ಮಾಡ್ಬೇಡ, ಕಮ್ಮಿ ಮಾಡ್ಬೇಡ ಅಂತ. ಸೊ ವರ್ಕ್ಶಾಪ್ ಅಲ್ಲಿ ತಗೊಂಡಿದ್ದ ಟ್ರೈನಿಂಗ್ಗೆ ನನಗೆ ಹೆಲ್ಪ್ ಆಗಿದ್ದು ಸೆಟ್ ಅಲ್ಲಿ. ಸೊ ತುಂಬಾ ಹೆಲ್ಪ್ ಮಾಡ್ತು. ನಂಗೆ ಅಷ್ಟು ನರ್ವಸ್ನೆಸ್ ಇತ್ತು, ಬಟ್ ಅದು ಮಾಡಿರಲಿಲ್ಲ ಅಂದ್ರೆ ಐ ಥಿಂಕ್ ಇನ್ನ ಬೇರೆ ತರಾನೇ ಇರ್ತಾ ಇತ್ತು ಅನ್ಸುತ್ತೆ ನರ್ವಸ್ನೆಸ್. ನೀವು ಚಿಕ್ಕವರಿದ್ದಾಗ ರಾಘು ಸರ್ದಾಗಿರ್ಬೋದು, ಮುರಳಿ ಸರ್ ಶೂಟಿಂಗ್ ನಡೆಯುವಾಗ ಸೆಟ್ಟಲ್ಲಿ ಹೋಗ್ತಿದ್ರ? ಹೌದು, ಹೋಗ್ತಿದ್ದೆ. ಇವಾಗ ನಿಮ್ ಶೂಟಿಂಗ್ ಆಗುವಾಗ ಮನೆಯವರು ಬಂದಾಗ ನಿಮ್ಗೆ ಹೇಗೆ ಅನಿಸ್ತಿತ್ತು? ಆಕ್ಚುಲಿ ಮನೆಯವ್ರನ್ನ ಯಾರನ್ನು ಬರ್ಬೇಡಿ ಅಂದಿದ್ದೆ. ಬಂದಿದ್ರೆ ನಂಗೆ ಬಂದ್ರೆ ಮಾಡಕ್ಕಾಗಲ್ಲ ಅಂತ. ಸೊ ಹೇಳ್ತಾರಿಲ್ಲ ಬರ್ತೀನೋ ಒಂದ್ ದಿವಸನಾದ್ರು ಬರ್ತೀನಿ ಅಂತ. ಇಲ್ಲ ಪ್ಲೀಸ್ ಬರ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಕಾನ್ಶಿಯಸ್ ಆಗ್ತೀನಿ ಅಂತ ಕರ್ಸ್ಲಿಲ್ಲ. ಯಾರು ಬರಕ್ಕೆ ಬಿಟ್ಟಿಲ್ಲ. ಹಾಗಿದ್ರೆ ಸಾಂಗ್ ನೋಡಿದಾಗ ಮತ್ತೆ ಟ್ರೇಲರ್ ನೋಡಿದಾಗ ಮನೆಯವ್ರು ಏನ್ ಹೇಳಿದ್ರು? ತುಂಬಾ ಖುಷಿ ಪಟ್ರು. ಭಾವನವ್ರು ಹೇಳ್ದಂಗೆ ಐ ಹೋಪ್ ಮೇಡ್ ದೆಮ್ ಫೀಲ್ ಪ್ರೌಡ್. ಅಮ್ಮಗೆ ತುಂಬಾ ಖುಷಿ ಆಯ್ತು. ಓಕೆ, ಇವಾಗ ನಾನು ಸಿನಿಮಾ ಬಿಟ್ಟು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಹೇಳ್ತೀರಾ? ಆನ್ಸರ್ ಮಾಡಲೇಬೇಕು. ಅಯ್ಯೋ ಹೌದು, ಮಾಡ್ಲೇಬೇಕು. ಎಸ್. ಓಕೆ, ಇವಾಗ ಜಾಸ್ತಿ ಈ ಶಬ್ದನ ಕೇಳಿದಾಗ ನನಗೆ ತುಂಬಾ ಇರಿಟೇಟ್ ಆಗುತ್ತೆ ಅಂದ್ರೆ ಆ ವರ್ಡ್ ಯಾವುದು? ಜಾಸ್ತಿ ಈ ಶಬ್ದ ಇರಿಟೇಷನ್ ಆಗುವಂತ ವರ್ಡ್. ವರ್ಡ್ ಅಲ್ಲ, ಸೌಂಡ್. ವರ್ಡ್ ಮತ್ತೆ ಕಮಗೆ ಜಾಸ್ತಿ ಇರಿಟೇಟ್ ಆಗುವಂತ ವರ್ಡ್ ಯಾವುದು? RCB ಗೆಲ್ಲಲ್ಲ ಇರಿಟೇಟ್ ಆಗುತ್ತೆ. ಬಟ್ ಯಾಕಂದ್ರೆ ನನಗೆ ಗೊತ್ತು ಒಂದ್ ದಿವಸ ಗೆದ್ದೇ ಗೆಲ್ತೀವಿ. ಎಂತ ಮನ್ಸು? RCB ಗೆಲ್ಲಲ್ಲ ನೋಡಿ, ಅವ್ರು ಹೇಳಿದ್ರು. ನಾನು ಇರಿಟೇಟ್ ಮಾಡ್ತಿದ್ದೀನಿ, RCB ಗೆಲ್ಲಲ್ಲ. ಗೆಲ್ತಾರೆ. ಹೇಳ್ಬಿಟ್ಟಿರೋ ಮತ್ತೆ ಬಂದ್ಬಿಡ್ತಾರೆ ಫ್ಯಾನ್ಸ್. ನನಗೂ ಗೆಲ್ಲೇಬೇಕು ಅಂತ ಇವ್ರಿಗೆ ಸುಮ್ಮನೆ ಕಾಲು ಎಳಿತಾ ಇದ್ರು. ನೀವ್ ಹೇಳಿ. ಇರಿಟೇಟ್ ಆಗದಾ ಮೇಡಮ್? ಏನು ಆಕ್ಚುಲಿ ನಂಗೆ ಅಷ್ಟು ಬೇಗ ಇರಿಟೇಟ್ ಆಗಲ್ಲ, ಸೊ ಇಟ್ಸ್ ಫೈನ್ ಅಲ್ವಾ? ಈ ವಿಷಯ ತುಂಬಾ ದುಡ್ಡು ಖರ್ಚು ಮಾಡ್ತಿದ್ದೀನಿ, ಅಷ್ಟು ನೆಸಸರಿ ಇರ್ಲಿಲ್ಲ ಅಂತ ಇದ್ರೆ ಯಾವ ವಿಷಯಕ್ಕೆ ನೀವು ತುಂಬಾ ದುಡ್ಡನ್ನ ವೇಸ್ಟ್ ಮಾಡ್ತೀರಾ? ಬಟ್ಟೆ, ಶಾಪಿಂಗ್. ಬಟ್ಟೆ ನೋಡಿ, ಖರ್ಚು ಮಾಡ್ತೀನಿ ಬಟ್ಟೆ ಮೇಲೆ. ಊಟದ ಮೇಲೆ ತುಂಬಾ ವೇಸ್ಟ್ ಮಾಡ್ತೀನಿ. ಊಟ ಇಸ್ ನಾಟ್ ವೇಸ್ಟ್. ಆಚೆ ಕಡೆನೂ ಇಟ್ಸ್ ನಾಟ್ ವೇಸ್ಟ್. ತಿನ್ನಲ್ಲ ಅಂದ್ರೂ ತುಂಬಾ ಆರ್ಡರ್ ಮಾಡ್ಬಿಡ್ತೀನಿ. ಆ ತರ ವೇಸ್ಟ್ ಅಂದಿದ್ರು. ನಿಮ್ಗೆ ತುಂಬಾ ಮಾಡ್ತೀನಿ ಅಲ್ವಾ? ಒಂದಕ್ಕೆ ಇವ್ರು ಆನ್ಸರ್ ಕೊಟ್ರು, ಒಂದಕ್ಕೆ ನೀವು ಆನ್ಸರ್ ಕೊಟ್ರಿ. ತುಂಬಾ ಇಷ್ಟಪಡುವಂತ ಗಿಫ್ಟ್ಗಳು ಯಾವುದು? ನೀವೇನಾದ್ರೂ ಐಫೋನ್ ಎಲ್ಲ ಕೊಡೋಂಗಿದ್ರೆ ಅದನ್ನ ಇಷ್ಟಪಡ್ತೀನಿ. ನೀವು ಕೊಟ್ರೆ ತಗೊಂಡೋಗ್ತೀವಿ ನೋಡಿ. ಗಿಫ್ಟ್ ಎಲ್ಲ ಮಾತಾಡ್ತಿದ್ರೆ ಕೊಡ್ಬೇಕಪ್ಪ ಗಿಫ್ಟ್. ಎನಿ ಗಿಫ್ಟ್ ಇಷ್ಟ. ಎನಿಥಿಂಗ್, ಸ್ಮಾಲ್ ಬಿಗ್ ಅದೆಲ್ಲ ಏನಿಲ್ಲ. ನನಗೆ ಇವ್ರನ್ನ ನೋಡಿದಾಗಲಿ ನನಗೆ ತುಂಬಾ ಮೋಟಿವೇಟ್ ಆಗ್ತೀನಿ ನಾನು ಅಂತ ಇದ್ರೆ ಯಾವ ವ್ಯಕ್ತಿ ಆಗಿರ್ತಾರೆ? ತುಂಬಾ ಜನ ಇದ್ದಾರೆ. ಹಂಗೆ ವಿರಾಟ್ ಕೊಹ್ಲಿ ಆಗ್ಬೋದು, ಧೋನಿ. ಅವಂದ್ರೆ ಕ್ರಿಕೆಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಅವ್ರ ದ ವೇ ದೇ ಹ್ಯಾವ್ ಕಮ್ ಅಪ್, ಇದು ಅವ್ರದ್ದು ಜರ್ನಿ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಆ್ಯಂಡ್ ರಾಘು ಅವ್ರದ್ದೇ ಆಗ್ಬೋದು, ಮುರಳಿ ಅವ್ರದ್ದು ಆಗ್ಬೋದು, ಎಷ್ಟೊಂದು ಜನ ಇದ್ದಾರೆ. ಯಶ್ ಅವ್ರದ್ದು ತುಂಬಾ ಚೆನ್ನಾಗಿ. All are legends in their own way. All are legends. ಬೇಡ. ಗೇಮ್ಸ್ ಎಲ್ಲ ಆಡ್ತಿರಲ್ವಾ? ಆಬ್ವಿಯಸ್ಲಿ ಆಡ್ಲೇಬೇಕು. ಸಿನಿಮಾ ಹೆಸರೇ ಗೇಮ್ಸ್ ಅಲ್ಲಿ. ನಾನು ಗೇಮ್ಸ್ ಆಡೋರ್ನ ಹಿಡಿಯೋಳು ನಾನು ಫಿಲಮ್ ಅಲ್ಲಿ. ಪರವಾಗಿಲ್ಲ. ಸೊ ನನ್ ಗೇಮ್ಸ್ ಎಲ್ಲ ಆಡಕ್ ಬರಲ್ಲ.
ಹೌದು ಇದೊಂದ್ಸರಿ ಆಡ್ಬಿಡೋಣ. ಹೌದಾ, ಕ್ರೈಮ್ ಕಮಿಟ್ ಮಾಡ್ಬೇಡ. ಎಸ್. ಓಕೆ, ಆಡಲ್ವಾ? ಸರಿ. ನಾನು ಇದರಲ್ಲಿ ಕೆಲವೊಂದು ಗೇಮ್ಸ್ಗಳ ಹೆಸರು ಬರ್ದಿದ್ದೀನಿ. ಆ ಗೇಮ್ಸ್ ಯಾವುದು ಅಂತ ಆಕ್ಟ್ ಮಾಡಿಬಿಟ್ಟು ತೋರಿಸ್ಬೇಕು. ಆಪೋಸಿಟ್ ಇರೋರು ಅದನ್ನ ಫೈಂಡ್ ಮಾಡ್ಬೇಕು. ಏನ್ ಗೇಮ್ಸ್ ಅಂದ್ರೆ ಆಲ್ ದಿಸ್ ಆನ್ಲೈನ್ ಗೇಮ್? ಆನ್ಲೈನ್ ಎಲ್ಲ ಈಸಿ ಇದೆ ಎಲ್ಲ ಈಸಿ ಇದೆ. ಓಕೆನಾ? ತಗೊಳ್ಳಿ ಜೈ ಅವರೇ, ಫಸ್ಟ್ ನಿಮ್ಮಿಂದ. ಕಾಣಿಸುತ್ತೆ ಹುಷಾರ್. ಓ ಇದು ಹೆಂಗಪ್ಪ ಹೇಳೋದು? ಪೊಲೀಸ್ ಅಲ್ವಾ? ಕರೆಕ್ಟ್ ಕಂಡು ಹಿಡಿಲೇಬೇಕು ನೀವು. ವರ್ಡ್ಸ್ ಅಲ್ಲಿ ಹೇಳ್ಬೋದಾ? ಇಲ್ಲ, ಹೇಳಂಗಿಲ್ಲ. ಕಳ್ಳ ಪೊಲೀಸ್ ಇಲ್ಲ. ನಮಗೆಲ್ಲ ಅದೇ ಗೊತ್ತಪ್ಪ. ಇಲ್ಲ, ತುಂಬಾ ಈಸಿ ಇದೆ ಇದು. ಎಲ್ಲರೂ ಆಡ್ತಾರೆ ಈ ಗೇಮ್ ನ, ಚಿಕ್ಕ ಮಕ್ಕಳಿಂದ. ಇವಾಗ ಬಿಡಿ ಎಲ್ಲರೂ ಆಡ್ತಾರೆ. ಒಂದ್ ಸ್ವಲ್ಪ ನಾನು ಮಾತಾಡ್ಬೇಕು. ಬೇರೆ ಕೊಡಿ. ಈಸಿ ಇದೆ ಇದು. ಲೂಡೋ. ಮೊಬೈಲ್ ಗೇಮ್ ಅದೇ ಮೊಬೈಲ್ ಸ್ನೇಕ್ ಅಂಡ್ ಲ್ಯಾಡರ್ ತೋರ್ಸೋದು. ಚೆಕ್ಕರ್ಸ್ ಅಲ್ಲ. ಫೇಮಸ್ ಮೊಬೈಲ್ ಗೇಮ್ಸ್ ಹೆಸರು. ನನ್ ಗೇಮ್ಸೇ ಆಡಲ್ಲ ನಾನು. ಇಲ್ಲಿ ನನ್ ಆಗಿದ್ರೆ ಕಷ್ಟ ಬಿಡಿ. ಆಗಿದ್ರೆ ಕಷ್ಟ. ಹಂಗಲ್ಲ, ಇವ್ರು ಕಂಡು ಹಿಡಿಯೋದು ಕಷ್ಟ ಅಂದಿದ್ದು. ನೋಡೋಣ, ಟ್ರೈ ಮಾಡೋಣ. ನೀವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನೋಡೋಣ. ಅಲ್ಲಿ ಆಕ್ಟ್ ಮಾಡಕ್ ಏನಿಲ್ಲ, ಸ್ವೈಪ್ ಮಾಡ್ತಾ ಇರ್ತೀವಿ, ಅದಾದ್ರೆ ಟಿಕ್ ಅಂತ ಹೋಗ್ತಾ ಇರುತ್ತೆ. ಕ್ಯಾಂಡಿ ಕ್ರಶ್. ನೀವು ಬಾಯ್ ಬಿಟ್ಟು ಹೇಳಿದ್ರಿ. ಇಲ್ಲ, ನಾನು ಅಷ್ಟೇ ಬಿಟ್ರೆ ಅಷ್ಟೇ ಕ್ಯಾಂಡಿ ಕ್ರಶ್ ಕೊಟ್ಬಿಡಿ. ಹಿಂಗಂದ್ರೆ ಏನ್ ಗೊತ್ತಾಗುತ್ತೆ? ಇವಾಗ ನಿಮ್ದು ಗೇಮೇ ಗೊತ್ತಿಲ್ಲ. ಟ್ರೈ ಮಾಡಿ. I'll try. ಕಾರು ಹೆಂಗ್ ಹೋಗುತ್ತಾ? ಕಾರು ಹಿಲ್ ಬೆಟ್ಟ. ಒಂದು ಫಸ್ಟ್ ವರ್ಡ್. ನಮಸ್ತೆ, ನಮಸ್ಕಾರ. ಗಾಡ್. ಗಾಡ್ ಆಫ್ ವಾರ್. ಓಕೆ, ಒಂದಿಂದ ಹೇಳ್ಬಿಡ್ತೀನಿ. ಇಂಗ್ಲಿಷ್, ಹಿಂದಿ, ಕನ್ನಡ ಗೊತ್ತಲ್ಲ? ಓಕೆ. ಇಂಗ್ಲಿಷ್. ಲಾರ್ಡ್ ಆಫ್ ಥಿಂಗ್ಸ್. ಗಾಡ್. ಚರ್ಚ್. ಟೆಂಪಲ್. ಟೆಂಪಲ್ ರನ್. ಅದು ಹೇಳೋದು. ನಿಮ್ ಕಂಪೇರ್ ಮಾಡಿದ್ರೆ ಅವರೇ ಸಖತ್ತಾಗಿ ಮಾಡೋದು. ನೀವು ನಾನು ತೋರಿಸ್ತಾ ಇದ್ದೆ ಟೆಂಪಲ್ ಹೇಳಿದ್ಮೇಲೆ ಎಲ್ಲರೂ ಹೇಳ್ತಾರೆ ನಾನು ತೋರಿಸ್ತಾ ಇದ್ದೆ. ಕ್ಯಾಂಡಿ ಕ್ರಶ್ ಇದು ಇವ್ರಿಗೆ 100% ಗೊತ್ತಿರಲ್ಲ. ನಾನು ಬರ್ಕೊಡ್ತೀನಿ. 200% ಗೊತ್ತಿರಲ್ಲ. ನೋಡೇ ಬಿಟ್ರು. ಇಲ್ಲ, ಕಾಣಿಸ್ಲಿಲ್ಲ. ಪೆನ್ಸಿಲ್ ಅಲ್ಲಿ ಬರೆದಾರೆ, ಪೆನ್ಸಿಲ್ ಕಾಣಿಸ್ಬಿಟ್ಟು. ಅದಕ್ಕೆ ನಾವು ಪೆನ್ಸಿಲ್ ಬರ್ದಿರೋದು. ಫ್ರೀ ಫೈರ್ ಗೊತ್ತಾಗ್ತಾ ಇದ್ದಾರೆ ಅಂದ್ರೆ, ಬಟ್ ಅಟ್ ಈ ತರ ಇಮೋಟ್ ಮಾಡಿದ್ರೆ ಪ್ರಾಬ್ಲಿ ಗೊತ್ತು. ಇದು 100% ಗೊತ್ತಾಗುತ್ತೆ. ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾನೆ. ಇಲ್ಲ, ಫ್ರೀ ಫೈರ್ ಏನೋ ಅದನ್ನ ಹೇಳ್ತಾರೆ. ಕಳ್ಳ ಪೊಲೀಸ್. ನನ್ ಕಳ್ಳ ಪೊಲೀಸ್ ಅಲ್ಲೇ ಇದ್ದೀನಿ ಅವಾಗಿಂದ. ಟಿಕ್ ಅಂದ್ರೆ ಏನು? ಎಷ್ಟು ಚೆನ್ನಾಗಿ ಗೆಸ್ ಮಾಡಿದ್ದಾರೆ. ಅದೇನೋ ಇದೆ. ಹೌದು, ಮೊಬೈಲ್ ಗೇಮ್. ಅದೇ ಮೊಬೈಲ್ ಗೇಮ್ ಇದೆ. ಕರೆಕ್ಟ್. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೊಡಿಯೋದು ಅಲ್ವಾ? ಬಜಿರ್ಕೊಂಡು ಹೊಡಿತಾ ಇರ್ತಾರೆ. ಏನದ ನನಗೆ ಗೊತ್ತಿಲ್ಲ. ನಂಗೆ ಐ ಡೋಂಟ್ ನೋ ದ ಗೇಮ್ಸ್ ನೇಮ್. ದೇವ್ರೆ, ಪಬ್ಜಿ. ಎನಾಕ್ಟ್ ಅದನ್ನ ಎನಾಕ್ಟ್ ಮಾಡ್ಬಿಡಿದ್ರೆ ಬಂದ್ಬಿಡ್ತಿತ್ತಾ? ಅಲ್ಲ, ಹಂಗಲ್ಲ. ನಾನ್ ಹೆಂಗ್ ಟೆಂಪಲ್ ರನ್ ಹೆಂಗ್ ತೋರಿಸ್ತೇವೆ, ಜಂಪ್ ರೋಲ್ ಎಲ್ಲ ಮಾಡೋಣ. ಪಬ್ಜಿ ಪಬ್. ಸರಿ, ಇದು ಮುಗಿದ್ಮೇಲೆ ಜಗಳ ಮಾಡೋಣ, ಆಯ್ತಾ? ಓಕೆ. ಇಷ್ಟೋ ಸಲ ನಿಮ್ ಸಿನಿಮಾ ಬಗ್ಗೆ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.